ಹಾಯ್ ಹಲೋ ನಮಸ್ಕಾರ. ಇವತ್ತಿನ ಆಸೆ ಧಾರಾವಾಹಿಯ ಪೂರ್ತಿ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಸಂಚಿಕೆ ಆರಂಭದ ನಾವು ವಿಜಿಲಿಯರ್ಸ್ ರೀ, ನೀವು ಇವಾಗ ಐಟಮ್ಸ್ ಕೊಟ್ಟು ಕಳಿಸಿದ್ರಲ್ಲ ಅದ್ರ ಬಿಲ್ ಕೊಡಿ, ಹಾಗೆ ಅವರು ನಿಮಗೆ ಫ್ರಾಡ್ ಮಾಡಿರ್ಬೇಕಲ್ವಾ ಅಂತ ಕೇಳಿದಾಗ ಮನೋಜ್ ಫ್ರಾಡ್ ಆಗೇನಿಲ್ಲ ಸರ್, ಅವ್ರು 4 ಲಕ್ಷ ಕ್ಯಾಶ್ ಕೊಟ್ಟು ಹೋಗಿದ್ದಾರೆ ಅಂತ ಹೇಳಿದಾಗ ಎಲ್ಲಿ ಆ ಅಮೌಂಟ್ ತೋರಿಸಿ ಸರ್, ಆ ಅಮೌಂಟ್ ನಂದು ಅಂದಾಗ ರೀ ತೋರಿಸ್ರಿ ಸುಮ್ಮನೆ ಅಂತ ಹೇಳಿದಾಗ ಆ ಅಮೌಂಟ್ನ ತೋರಿಸ್ತಾರೆ. ಆಗ ಅಮೌಂಟ್ ಮೇಲೆ ಕೆಮಿಕಲ್ ಹಾಕ್ಬಿಟ್ಟು ರೀ ಕೋಟಾ ನೋಟ್ರಿ ಯಾರೋ ನಿಮಗೆ ಯಾಮರ್ಸ್ ಹೋಗಿದ್ದಾರೆ ಅಂದಾಗ ಸರ್ ಕೋಟಾ ನೋಟ ಏನು ಹೇಳ್ತಾ ಇದ್ದೀರಾ ಸರ್, ನಿಮ್ಮ ಕಾಲಿಗೆ ಬೀಳ್ತೀನಿ ಸರ್ ಬಿಟ್ಬಿಡಿ ಸರ್ ಅಂತ ಹೇಳಿದಾಗ ಮೊದಲು ಬಿಲ್ ತೋರಿಸ್ರಿ ಅಂದಾಗ ಬಿಲ್ ಇಲ್ಲದೆ ಹೇಗ್ರಿ ಕೊಟ್ರಿ, ಅಷ್ಟಷ್ಟು ಐಟಮ್ಸ್ ಎಲ್ಲ ಬಿಲ್ ಇಲ್ಲದೆ ಹೇಗ್ರಿ ಕೊಡೋಕ್ಕೆ ಸಾಧ್ಯ, ಮೊದಲು ನಿಮ್ಮನ್ನು ಸ್ಟೇಷನಿಗೆ ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿದಾಗ ಸರ್ ಪ್ಲೀಸ್ ಸರ್ ಹಾಗೆಲ್ಲ ಮಾಡಬೇಡಿ ಸರ್ ನಿಮ್ಮ ಕಾಲಿಗೆ ಬೀಳ್ತೀನಿ ಅಂತ ಹೇಳಿದಾಗ ಸರಿ ಆ ದುಡ್ಡು ಕೊಡಿ ಅಂತ ಹೇಳಿದಾಗ ಈ ದುಡ್ಡೆಲ್ಲ ಸೀಸ್ ಮಾಡಿರಿ ಅಂತ ಹೇಳಿಬಿಟ್ಟು ನಿಮ್ಮ ಐಟಮ್ಸು ಮತ್ತು ದುಡ್ಡೆಲ್ಲ ಪೊಲೀಸ್ ಸ್ಟೇಷನಲ್ಲಿ ಬಂದುಬಿಟ್ಟು ಒಪ್ಕೊಳ್ರಿ ಅಂತ ಹೇಳಿಬಿಟ್ಟು ಅಲ್ಲಿಂದ ದುಡ್ಡು ತೊಗೊಂಡು ಹೊರಡ್ತಾರೆ. ಇನ್ನು ಮನೋಜ್ ಓಡೋಡಿ ಸ್ಟೇಷನ್ ಹತ್ರ ಬರ್ತಾನೆ. ಹಾಗೆ ಸರ್ನ ನೋಡಬೇಕಲ್ಲ ಅಂತ ಹೇಳಿದಾಗ ಒಳಗಿದ್ದಾರೆ ಹೋಗ್ರಿ ಅಂತ ಹೇಳ್ತಾರೆ. ಸರ್ ಎಲ್ಲಿ ಸರ್ ವಿಜಿಲಿಯನ್ಸ್ ಅಂತ ಹೇಳಿದಾಗ ಏನು ವಿಜಿಲಿಯನ್ಸಾ ಏನ್ರಿ ಹೇಳ್ತಾ ಇದ್ದೀರಾ ಸರ್, ನಂದು 8 ಟಿ ವಿ ಫ್ರಿಜ್ಜು ಹಾಗೆ ಹೀಗೆ ಅಂದಾಗ ನಾನೇನು ಇಲ್ಲಿ ಶೋರೂಮ್ ಇಟ್ಕೊಂಡಿದ್ದೀನ ಅಂತ ಹೇಳಿದಾಗ ಸರ್ ನಾನು ಶೋರೂಮ್ ಇಟ್ಕೊಂಡಿದ್ದೀನಿ ಸರ್, ಶಾಂತಿ ಹೋಮ್ ಆ್ಯಂಡ್ ಅಪ್ಲಯನ್ಸಸ್ ಅಂತ ಹೇಳಿದಾಗ ರೀ ಅದಕ್ಕೇನ್ರಿ ಮಾಡೋಣ ವಿಷಯಕ್ಕೆ ಬರ್ರಿ ಅಂತ ಹೇಳಿದಾಗ ಸರ್ ವಿಜಿಲಿಯನ್ಸ್ ಬಂದಿದ್ರು, ಅವರು ಈ ರೀತಿ ನಂದು ಅಮೌಂಟ್ ಎಲ್ಲ ತೊಗೊಂಡೋದ್ರು ಸರ್ ಅಂತ ಹೇಳಿದಾಗ ಹೌದಾ ಮುಂದಕ್ಕೆ ನಾನು ಹೇಳ್ತೀನಿ ಅಂದಾಗ ಹಾಂ ಸರ್ ಹೇಳಿ ಅಂತ ಹೇಳಿದಾಗ ನಿಮ್ಮ ಹತ್ರ ಕೆಲವರು ಐಟಮ್ಸ್ ಬೇಕು ಅಂತ ಬಂದಿರ್ತಾರೆ, ನೀವು ಆ ಐಟಮ್ಸ್ನ ಕೊಟ್ಟಿರ್ತೀರ, ಅದಾದಮೇಲೆ ನಾವು ವಿಜಿಲಿಯನ್ಸ್ ಅಂತ ಬಂದುಬಿಟ್ಟು ನಿಮ್ಮ ಹತ್ರ ಆ ದುಡ್ಡು ಮೇಲೆ ಕೆಮಿಕಲ್ ಹಾಕ್ಬಿಟ್ಟು ಆ ದುಡ್ಡನ್ನೆಲ್ಲ ತೊಗೊಂಡು ಸೀಸ್ ಮಾಡಿ ಆಮೇಲೆ ಸ್ಟೇಷನಿಗೆ ಬನ್ನಿ ಅಂತ ಹೇಳಿರ್ತಾರೆ ಅಲ್ವಾ ಅಂತ ಅಲ್ಲಿ ಏನು ನಡೆದಿರುತ್ತೋ ಹಾಗೆ ಇನ್ಸ್ಪೆಕ್ಟರ್ ಕೂಡ ಹೇಳಿದಾಗ ಹೌದು ಸರ್ ಅವ್ರು ಹೀಗೆ ಹೇಳಿದರು, ನಿಮ್ಗೆ ಹೇಗೆ ಗೊತ್ತಾಯಿತು ಸರ್ ಅಂತ ಹೇಳಿದಾಗ ರೀ ಸಿಟಿಲಿ ಇದೇ ಥರ 4-5 ಅಂಗಡಿಲಿ ಅವರು ದುಡ್ಡನ್ನ ದೇಬ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದಾಗ ಮನೋಜ್ಗೆ ಶಾಕ್ ಆಗುತ್ತೆ. ಸರ್ ಏನು ಹೇಳ್ತಾ ಇದ್ದೀರಾ ಸರ್, ಹಾಗಾದರೆ ನನ್ನ ದುಡ್ಡು ನನ್ನ ಐಟಮ್ಸ್ ಅಂತ ಅಂದಾಗ ಅವ್ರು ಆಲ್ರೆಡಿ ತೊಗೊಂಡು ಹೋಗಿದ್ದಾರೆ, ಏನು ರೀ ನಿಮ್ಗೆ ಅಷ್ಟು ಬುದ್ಧಿ ಇಲ್ವಾ ಅಂತ ಹೇಳಿದಾಗ ಸರ್ ಇಲ್ಲ ಸರ್ ಅವ್ರು ತುಂಬ ಸ್ಟ್ರಿಕ್ಟಾಗಿ ಮಾತಾಡಿದರು ಅಂತ ಹೇಳಿದಾಗ ಕಳ್ತನ ಮಾಡೋರೆಲ್ಲ ಸ್ಟ್ರಿಕ್ಟಾಗೆ ರೀ ಮಾತಾಡೋದು ಅಂತ ಇನ್ಸ್ಪೆಕ್ಟರ್ ಮನೋಜ್ಗೆ ಬೈತಾರೆ. ಅವ್ರು ಇಷ್ಟೊತ್ತಿಗೆ ಐಟಮ್ಸ್ನೆಲ್ಲ ಸೆಕೆಂಡ್ ಹ್ಯಾಂಡ್ಸಲ್ಲಿ ಮಾರಿಬಿಟ್ಟು ದುಡ್ಡನ್ನ ತೊಗೊಂಡೋಗಿರ್ತಾರೆ. ಮೊದಲು ನಿಮ್ಮ ಹತ್ರ ಐಟಮ್ಸ್ ತೊಗೊಂಡೋಗಿರೋರು ಆಮೇಲೆ ವಿಜಿಲಿಯನ್ಸ್ ಅಂತ ಬಂದಿದ್ರಲ್ಲ ಅವರೆಲ್ಲ ಒಂದೇ ಗುಂಪು ರೀ, ಸಿಟಿಲಿ ಗುಂಪು ಆಲ್ರೆಡಿ ತುಂಬ ಕಡೆ ದರೋಡೆ ಮಾಡಿದೆ ಅಂತ ಹೇಳಿದಾಗ ಸರ್ ಪ್ಲೀಸ್ ಸರ್ ಹೊಸ್ದಾಗಿ ಅಂಗಡಿ ಇಟ್ಟಿದ್ದೀನಿ ಸರ್, ನಿಮ್ಮ ಕಾಲಿಗೆ ಬೀಳ್ತೀನಿ ಸರ್, ನನ್ನ ಐಟಮ್ಸ್ ಎಲ್ಲ ಕೊಡೋಕೆ ಹೇಳಿ ಸರ್, ಅವ್ರು ದುಡ್ಡೇ ಬೇಡ ನನಗೆ, ಇಲ್ಲಾಂದರೆ ಡೀಲರ್ಸ್ಗಳು ನನ್ನ ಮೇಲೆ ಅಟ್ಯಾಕ್ ಮಾಡ್ತಾರೆ ಸರ್ ಅಂತ ಹೇಳಿ ಮನೋಜು ಅಂಗ್ಲಾಚಿ ಬೇಡ್ಕೋತಿದ್ದಾಗ ಸರಿ ಸರಿ ಕಂಪ್ಲೇಂಟ್ ಬರ್ಕೊಟ್ಟೋಗಿ ಎಲ್ಲಿ ಆ ಬಿಲ್ ತೋರಿಸಿ ಅಂತ ಹೇಳಿದಾಗ ಸರ್ ಬಿಲ್ ಕೊಟ್ಟಿಲ್ಲ ಸರ್ ಅಂತ ಹೇಳಿದಾಗ ಏನ್ರಿ ಎಜುಕೇಟೆಡ್ ಆಗಿ ಬಿಲ್ ಕೊಟ್ಟಿಲ್ವಾ, ಏನ್ರಿ ಮಾತಾಡ್ತಾ ಇದ್ದೀರಾ ನೀವು ಅಂತ ಹೇಳಿಬಿಟ್ಟು ಬಾಯಿಗೆ ಬಂದಂಗೆ ಬೈದ್ಬಿಟ್ಟು ಸರ್ ಪ್ಲೀಸ್ ಸರ್ ಆ ರೀತಿ ಎಲ್ಲ ಮಾಡಬೇಡಿ ಅಂದಾಗ ಸರಿ ಕಂಪ್ಲೇಂಟ್ ಬರ್ಕೊಟ್ಟು ಹೋಗಿ ನೋಡೋಣ ಅಂತ ಹೇಳಿ ಇನ್ಸ್ಪೆಕ್ಟರ್ ಕಂಪ್ಲೇಂಟ್ ಬರೆಸಿ ಕಳಿಸ್ತಾರೆ. ಇನ್ನು ಈ ಕಡೆ ಮೀನಾ ಮತ್ತು ಸೂರ್ಯ ಇಬ್ಬರು ಕೂಡ ಇವತ್ತಿನ ದುಡ್ಡಿನ ಸಂಪಾದನೆ ಎಷ್ಟು ಅಂತ ಹೇಳಿಬಿಟ್ಟು ಲೆಕ್ಕ ಹಾಕ್ಬಿಟ್ಟು ಇಬ್ಬರು ಕೂಡ ರೀ ನಾವು ಈ ಥರ ಸಂಪಾದನೆ ಮಾಡಿದ್ರೆ ನಾವು ಆದಷ್ಟು ಬೇಗ ರೂಮ್ ಕಟ್ಬೋದು ಅಂದಾಗ ಅಲ್ವೇ ಕಣೆ ದಿನಕ್ಕೆ 2,500 ದುಡಿಬೇಕು, ತುಂಬ ಕಷ್ಟ ಆಗುತ್ತೆ ಕಣೆ ಮೀನಾ ಅಂತ ಹೇಳಿದಾಗ ನನ್ನಿಂದ ನಿಮಗೆ ತೊಂದರೆ ಆಯಿತು ಅಲ್ವೇನ್ರಿ ಅಂತ ಹೇಳಿದಾಗ ಆ ರೀತಿ ಏನೂ ಇಲ್ಲ ಮೀನಾ, ನೀನು ಮಾಡ್ತಾ ಇರೋದು ನಮ್ಮೊಳ್ಳೇದಕ್ಕೆ ಅಲ್ವಾ ಅಂದಾಗ ಒಂದು ಪೆಟ್ಟಿಗೆ ತಗೊಂಡು ಇದ್ಯಾಕೆ ಮೀನಾ ಅಂತ ಕೇಳಿದಾಗ ರೀ ಈ ದುಡ್ಡನ್ನೆಲ್ಲ ನಾವು ಇದ್ರೊಳಗೆ ಹಾಕ್ಬಿಟ್ಟು ಜಾಸ್ತಿ ದುಡ್ಡಾದಾಗ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡೋಣ ಏನಂತೀರಾ ಅಂತ ಹೇಳಿದಾಗ ಸರಿ ಮೀನಾ ಆಯಿತು ಅಂದಾಗ ಕಾಲೆಲ್ಲ ಊತ ಬಂದ್ಬಿಟ್ಟಿದೆ ಕಣೆ, ಸ್ಟೇರಿಂಗ್ ಎಲ್ಲ ಹಿಡಿಯೋದಲ್ವಾ ತುಂಬಾ ಕಷ್ಟ ಕಣೆ ಮೀನಾ ಅಂತ ಹೇಳಿದಾಗ ಸರಿ ರೀ ನೀವು ಸ್ವಲ್ಪ ರೆಸ್ಟ್ ಮಾಡಿ, ನಾನು ನಿಮಗೆ ಬಿಸಿ ಬಿಸಿ ನೀರು ಮತ್ತು ಉಪ್ಪಿನ ಶಾಖ ಕೊಟ್ಟು ಮಸಾಜ್ ಮಾಡ್ತೀನಿ ಅಂತ ಹೇಳಿ ಮೀನಾ ಉಪ್ಪು ಮತ್ತು ಬಿಸಿನೀರು ತೊಗೊಬಂದು ಸೂರ್ಯನಿಗೆ ಮಸಾಜ್ ಮಾಡ್ತಿರ್ತಾಳೆ. ಹಾಗೆ ಇಬ್ಬರು ಕೂಡ ಚೆನ್ನಾಗಿ ಮಾತಾಡ್ತಿರ್ತಾರೆ. ಅವ್ರಿಗೆ ರೂಮ್ ಕಟ್ಟೋದೇ ಒಂದು ಕನಸಾಗಿರುತ್ತೆ. ಹಾಗೆ ಮೀನಾ ಇದ್ದಳು ರೀ ನಾವು ಇಷ್ಟೊಂದೆಲ್ಲ ಕಷ್ಟಪಡ್ತಾ ಇದ್ದೀವಲ್ಲ, ನಾವು ರೂಮ್ ಕಟ್ತೀವಿ ಅಂದಾಗ ಕಟ್ತೀವಿ ಮೀನಾ, ಇಷ್ಟೊಂದೆಲ್ಲ ಕಷ್ಟಪಡ್ತಾ ಇರೋದೇನಕ್ಕೆ, ಕಟ್ತೀವಿ ನೀನೇನು ಕೂಡ ಯೋಚನೆ ಮಾಡಬೇಡ ಅಂತಾರೆ. ಅಲ್ವೇ ನಿನಗೂ ಹೂ ಕಟ್ಟೆ ಎಲ್ಲ ಕೈ ನೋವೆಲ್ಲ ಆಗಿರುತ್ತಲ್ವ, ನಾನು ನಿನಗೆ ಮಸಾಜ್ ಮಾಡ್ತೀನಿ ಅಂತ ಹೇಳಿ ಸೂರ್ಯ ಕೂಡ ಮೀನಾಗೆ ಕೈಯೆಲ್ಲ ಮಸಾಜ್ ಮಾಡ್ತಿರ್ತಾನೆ. ಇಬ್ಬರು ಕೂಡ ಖುಷಿಯಿಂದ ಇರ್ತಾರೆ. ಅಷ್ಟರಲ್ಲಿ ರಂಗನಾಥ್ ಅವ್ರು ಅಲ್ಲಿಗೆ ಬರ್ತಾರೆ. ಏನು ಈ ರೀತಿ ಎಲ್ಲ ಏನು ವಿಶೇಷ ಅಂತ ಹೇಳಿದಾಗ ಏನಿಲ್ಲ ಮಾವ ಅವ್ರಿಗೆ ಸ್ವಲ್ಪ ಉಪ್ಪಿನ ಶಾಖ ಕೊಡ್ತಿದ್ದೆ, ಅದೆಲ್ಲ ಸರಿ ಮಾವ ಕೈಲಿರೋದೇನೋ ಅಂತ ಹೇಳಿದಾಗ ಇದು ಗೊಂಬೆನಮ್ಮ ಅಂತ ಹೇಳಿದಾಗ ಅಪ್ಪ ಗೊಂಬೆನಾ, ನಮ್ಮನೇಲಿ ಗೊಂಬೆ ಆಡಿಸೋ ಮಕ್ಳು ಇನ್ನೂ ಇಲ್ವಲ್ಲ, ಅದು ಬರೋಕೆ ಇನ್ನೂ ಟೈಮ್ ಆಗುತ್ತಲ್ಲ ಅಂತ ಹೇಳಿ ಸೂರ್ಯ ಹೇಳ್ತಿದ್ದಾಗ ಇದು ಆ ಥರ ಅಲ್ಲ ಕಣೋ ಗೊಂಬೆ, ನಿಮ್ಮ ಅಮ್ಮನ ಕೈಗೆ ಕೊಡೋ ಗೊಂಬೆ, ಹೌದು ನಿಮ್ಮ ಅತ್ತೆ ಎಲ್ಲಮ್ಮ ಮೀನಾ ಅಂತ ಹೇಳಿದಾಗ ಅದು ಕಿಚನಲ್ಲಿ ಇರಬೇಕು ಮಾವ ಅಂದಾಗ ಸರಿ ಸರಿ ನಾನೇ ಹೋಗಿ ನೋಡ್ತೀನಿ ಅಂತ ಹೇಳಿ ರಂಗನಾಥ್ ಅವ್ರು ಅಲ್ಲಿಂದ ಹೋಗ್ಬಿಟ್ಟು ಶಾಂತಿನ ಕರೀತಾರೆ. ಶಾಂತಿ ಏನ್ರಿ ಎಲ್ಲಿಗೆ ಹೋಗಿದ್ರಿ ಏನ್ರಿ ಇದು ಅಂತ ಹೇಳಿದಾಗ ನಿನ್ಗೂ
ನಿನಗೋಸ್ಕರ ಗಿಫ್ಟ್ ಕಣೆ ಅಂತ ಹೇಳಿದಾಗ, ಗಿಫ್ಟಾ? ಈ ಮನೇಲಿ ವಿಚಿತ್ರಗಳು ನೋಡೇ ಸಾಕಾಗೈತೆ, ಹೆಂಡ್ತಿರು ಗಂಡನ ಕೂಡ ಸೇವೆ ಮಾಡಿಸ್ಕೊತಾ ಇದ್ದಾರೆ ರೀ ಅಂತ ಹೇಳಿದಾಗ, ಅದಕ್ಕೆ ಕಣೆ, ಅದಕ್ಕೆ ತಕ್ಕನಾದ ಗೊಂಬೆನೇ ನಿನಗೆ ತಂದಿದ್ದೀನಿ ಅಂತ ಹೇಳಿದಾಗ, ಅಯ್ಯಪ್ಪ ನಾನು ಆ ರೀತಿಯೆಲ್ಲ ನಿಮ್ಮ ಹತ್ರ ಸೇವೆ ಮಾಡಿಸ್ಕೊಳ್ಳಲ್ಲ ಅಂದಾಗ, ಅದಾಗಲ್ವೇ ಈ ಗೊಂಬೆಗಳು ನೋಡು ಅಂತ ಅಂದಾಗ, ರೀ ಇದೇನ್ರಿ ಈ ಥರ ಗೊಂಬೆಗಳು ತಂದಿದ್ದೀರ ಕೋತಿಗಳು ಅಂದಾಗ, ಇವು ಕೋತಿಗಳು ಆದರೆ ಡಿಫ್ರೆಂಟ್ ಕೋತಿಗಳು, ಸ್ವಲ್ಪ ಗಮನಕ್ಕಿಟ್ಟು ನೋಡು, ಒಂದು ಕೆಟ್ಟದನ್ನು ನೋಡಬಾರ್ದು ಅಂತ, ನೀನು ಸ್ವಲ್ಪ ಏನೇ ನೋಡಿದರೂ ಕೂಡ ಅಲ್ಲಿ ಸ್ವಲ್ಪ ನಾನು ನೋಡೇ ಇಲ್ಲ ಅನ್ನೋ ಥರ ಇರು, ಮತ್ತು ಇನ್ನೊಂದು ಕೆಟ್ಟದನ್ನು ಕೇಳಬಾರ್ದು, ನೀನು ಯಾವಾಗಲೂ ಕೂಡ ಅವ್ರು ಹಾಗೆ ಹೇಳಿದರು ಹೀಗೆ ಹೇಳಿದರು ಅಂತ ಹೇಳ್ತಾ ಇರ್ತೀಯಲ್ಲ, ಅದನ್ನು ಸ್ವಲ್ಪ ಬಿಡು ಅಂತ, ಇನ್ನು ಬಾಯಿ ಮುಚ್ಕೊ, ದಿನದಲ್ಲಿ ಒಂದು 2 ನಿಮಿಷನಾದರೂ ಬಾಯಿ ಮುಚ್ಕೊಂಡಿರು ಅಂತ ಕಣೆ ಅಂದಾಗ, ರೀ ಹೋಗ್ರಿ ನಿಮ್ಮದೊಂದು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಇನ್ನು ಈ ಕಡೆ ಮೀನಾ ಮತ್ತು ಸೂರ್ಯ ತುಂಬಾ ಖುಷಿಯಾಗಿರ್ತಾರೆ. ಹಾಗೆ ಇಬ್ಬರು ಕೂಡ ಇವತ್ತು ಎಲ್ಲೂ ಹೋಗಬಾರ್ದು, ಸಂಡೇ ಅಲ್ವಾ ರೀ, ನೀವು ಮನೇಲೇ ಇರಿ, ರೆಸ್ಟ್ ಮಾಡಿ, ನಾನು ನಿಮಗೆ ಬಿಸಿ ಬಿಸಿ ಅಡುಗೆ ಮಾಡ್ಕೊಂಬರ್ತೀನಿ ಅಂತ ಹೇಳಿ ಮೀನಾ ಅಲ್ಲಿಂದ ಹೋಗ್ತಾಳೆ. ಈ ಕಡೆ ಶಾಂತಿ ಯಾವುದೋ ಗ್ಯಾನ್ದಲ್ಲಿ ಇರ್ತಾಳೆ. ಅಷ್ಟರಲ್ಲಿ ಯಾರೋ ಬಂದು ಕಾಲು ಹಿಡ್ದಾಗ, ಅಯ್ಯೋ ನನ್ನ ಕಾಲು ಬಿಡಿ, ಯಾರಿದು ಅಂತ ನೋಡಿದರೆ ಅಲ್ಲಿ ಮನೋಜ್ ಇರ್ತಾನೆ. ಅಯ್ಯೋ ಮಗನೇ ನೀನಾ, ಏನಾಯ್ತೋ ಅಂತ ಹೇಳಿದಾಗ, ಅಮ್ಮ ನಾನು ಮೋಸ ಹೋಗ್ಬಿಟ್ಟೆ ಅಮ್ಮ ಅಂತ ಹಾಲಲ್ಲಿ ಹೇಳ್ತಿದ್ದಾಗ, ಅಯ್ಯೋ ಬಾರೋ ರೂಮ್ಗೆ ಹೋಗೋಣ, ಏನೋ ನಿನ್ನ ಕತೆ ಅಂತ ಹೇಳಿ ರೂಮಿಗೆ ಕರ್ಕೊಂಡೋಗಿ, ಇವಾಗ ಹೇಳೋ ಮನೋಜ ಏನು ಮೋಸ ಆಯಿತೋ ಏನೋ ಅಂದಾಗ, ಅಮ್ಮ ನಾನು ಮತ್ತೆ ಮೋಸ ಹೋಗ್ಬಿಟ್ಟೆ ಕಣಮ್ಮ, ನನ್ನನ್ನು ಯಾಮಾರಿಸ್ಬಿಟ್ರು ಅಂತ ಹೇಳಿದಾಗ, ಅದು ಏನು ಅಂತ ಹೇಳೋ ಮನೋಜ, ಈ ರೀತಿ ಸುದ್ದಿ ಬಳಸಿ ಹೇಳಿದರೆ ಏನೋ ಅರ್ಥ ಆಗುತ್ತೆ ಅಂದಾಗ, ಅಮ್ಮ ಈ ರೀತಿ ಎಲ್ಲ ಆಯಿತು ಅಂತ ಹೇಳಿಬಿಟ್ಟು ಬೆಳಗ್ಗೆ ಫ್ರಿಜ್ಜು ಟಿ ವಿ ತಗೊಳ್ಳೋಕೆ ಬಂದರ ವಿಷಯ, ಹಾಗೆ ಆ ದುಡ್ಡು ಕೊಟ್ಟು ಹೋಗಿದ್ದ ವಿಷಯ, ಹಾಗೆ ವಿಜಿಲಿಯನ್ಸ್ ಅಂತ ಹೇಳಿಬಿಟ್ಟು ಆ ದುಡ್ಡನ್ನು ಯಾಮಾರಿಸ್ಕೊಂಡು ಹೋಗಿದ್ದು, ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು, ಎಲ್ಲ ವಿಷಯನ ಶಾಂತಿ ಜೊತೆ ಹೇಳಿದಾಗ, ಶಾಂತಿ ಒಂದು ಕ್ಷಣ ಅಲ್ಲೇ ತಲೆ ಸುತ್ತು ಬೀಳ್ತಾಳೆ. ನಿನ್ನ ಬುದ್ಧಿಗೆ ಇಷ್ಟು ಬೆಂಕಿ ಹಾಕ, ಏನೋ ಆಗಿದೆ ನಿನಗೆ, ದಡ್ಡ ಏನೋ ಲಕ್ಷ ಕೊಟ್ಟು ಡಿಗ್ರಿ ತಗೊಂಡಿಲ್ಲೋ, ಅದಕ್ಕೆ ನಾನು ನಿನ್ನನ್ನು ಕಷ್ಟಪಟ್ಟು ಓದಿಸಿದ್ದು, ನೀನು ನಿಜವಾಗ್ಲೂ ಡಿಗ್ರಿ ತಗೊಂಡಿದ್ದೀನೋ, ಡಿಗ್ರಿ ತಗೊಂಡಿರೋರು ಮಾಡೋ ಕೆಲಸನೇನೋ ಇದು, ದಡ್ಡನ ಮಗನೇ ಹಾಗೆ ಹೀಗೆ ಅಂತ ಹೇಳಿ ಮನೋಜ್ಗೆ ಸಿಕ್ಕಾಪಟ್ಟೆ ಹೊಡಿತಾಳೆ. ನಿನ್ನಿಂದ ನನ್ನ ಜೀವನನೇ ಹಾಳಾಗೋಯ್ತು ಕಣೋ, ನೀನು ಒಬ್ಬ ಮಗನ, ಅಮ್ಮ ನಾನು ದುಡ್ದಿದ್ದೀನಿ ತಗೋ ಅಂತ ಹೇಳಿ ಇದುವರೆಗೂ ₹1 ಕೊಟ್ಟಿದ್ದೀನೋ, ಬರೀ ಲಾಸು, ನಿಮ್ಮಪ್ಪ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು 27 ಲಕ್ಷ ತಗೊಂಡೋಗಿದ್ದು, ಅಲ್ಲಿಂದ ಇಲ್ಲಿವರೆಗೂ ನನ್ನ ಜೀವನನೇ ಹಾಳು ಮಾಡ್ತಿಲ್ಲೋ, ನಿಮ್ಮ ಅಪ್ಪನ ವಿರುದ್ಧ ನಾನು ತಿರುಗಿ ಬೀಳೋವಾಗ ಮಾಡಿದೆ, ಎಲ್ಲದರಲ್ಲೂ ಕೂಡ ಮೋಸ ಮಾಡ್ತಿಲ್ಲೋ, ನೀನು ಯಾವತ್ತೂ ಉದ್ಧಾರ ಆಗಲ್ಲ, ನಿನ್ನ ವಹಿಸ್ಕೊಂಡು ನಾನು ಮಾತಾಡ್ತೀನಲ್ಲ, ನನಗೆ ಬುದ್ಧಿ ಇಲ್ಲ ಅಂತ ಹೇಳಿ ಶಾಂತಿನೇ ಕಣ್ಣೀರಾಗ್ತಾರೆ. ಈ ರೀತಿ ಮಾಡಿಬಿಟ್ನಲ್ಲ ಅಂತ ಅಂದ್ಕೊಂಡು, ಹಾಗೆ ಮೊದಲು ಮನೆಯಿಂದ ಹೋಗು ಅಂತ ಹೇಳ್ತಿರ್ತಾರೆ. ಅಲ್ಲಿಗೆ ಸಂಚಿಕೆ ಮುಗಿಯುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.